ಅಂದ್ರೆ ಈ ಸೆಷನ್ ಕೂಡ ಚರ್ಚೆ ಸರ್ ಅನಿ ಟೈಪ್ ಸರ್ಕಾರಕ್ಕೊಂದು ಮುಜುಗರ ಆಗಿದೆ. ಯಾಕಂದ್ರೆ ಇನ್ನೂ ಕೂಡ ಚರ್ಚೆ ಮುಂದುವರೆದು ರಾಜಣ್ಣ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸರ್ಕಾರ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಸರ್. ನೋಡ್ರಿ, ಬಿಜೆಪಿ ರೈಸ್ ಮಾಡಿದ್ರು ಪರ್ಟಿಕ್ಯುಲರ್ ಆಗಿ ತುಮಕೂರಿನ ಪ್ರಭಾವಿ ಸಚಿವರು ಅಂತ ಅದಕ್ಕೆ ಅವರು ಉತ್ತರ ಕೊಟ್ಟರು. ಸೊ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಗೃಹ ಮಂತ್ರಿ ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡ್ಲಿ, ತನಿಖೆ ಮಾಡಿಸ್ತೀನಿ ಅಂತ ಹೇಳಿ, ಉನ್ನತ ಮಟ್ಟದ ತನಿಖೆನೇ ಮಾಡಿಸ್ತೀನಿ ಅಂತ. ಕಂಪ್ಲೇಂಟ್ ಕೊಡೋದು ಬಿಡೋದು ಅವರು ಬಿಟ್ಟು ವಿಚಾರ. ಕಂಪ್ಲೇಂಟ್ ಕೊಟ್ರೆ ಸರ್ಕಾರ ತನಿಖೆ ಮಾಡಿಸುತ್ತೆ. ಅದನ್ನು ಬಿಟ್ಟು ಸೊ ವಿರೋಧ ಪಕ್ಷರು ನಿಜವಾದಂಥ ಒಂದು ಸಮಗ್ರವಾದಂಥ ಬಜೆಟ್ 4 ಲಕ್ಷ ಕೋಟಿ ಮೀರಿದಂಥ ಬಜೆಟನ್ನು 16ನೇ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಶಸ್ವಿಯಾಗಿ ಮಂಡಿಸಿ ಸೊ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮ ಕೊಟ್ಟು 52,000 ಕೋಟಿ 5 ಗ್ಯಾರಂಟಿಗೆ ದುಡ್ಡನ್ನು ಇಡೋದ್ರ ಮೂಲಕ ಎಲ್ಲ ಇತಿಮಿತಿನಲ್ಲಿ ಬಜೆಟನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷ ಸರ್ಪ್ಲಸ್ ಬಜೆಟನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಹೇಳಿದಕ್ಕೆ ಉತ್ತರ ಕೇಳ್ಕೊಂಡು ಕ್ಲಾರಿಫಿಕೇಶನ್ ಕೇಳ್ಕೊಂಡು ಅಥವಾ ಏನಾದ್ರು ಸಜೆಷನ್ ಕೊಡೋವಂಥದ್ದು ಬಿಟ್ಬಿಟ್ಟು ಇದನ್ನ ನೆಪ ಅವ್ರ ಕೈಲಿ 15 ದಿವಸ ಫೇಲ್ ಆಗಿದ್ರು ಅಸೆಂಬ್ಲಿನಲ್ಲಿ, ಕೌನ್ಸಿಲಲ್ಲಿ ಅಸೆಂಬ್ಲಿನಲ್ಲಿ ಫೇಲ್ ಆಗಿದ್ರು. ಅವರೇನು ಸರ್ಕಾರಕ್ಕೆ ಕೇಳಕ್ಕೆ ಅವಕಾಶನೇ ಸಿಕ್ಕಿರ್ಲಿಲ್ಲ. ಈ ಕೊನೆ ದಿವಸ ಇನ್ನೂ ಫೇಲ್ ಆಗ್ತೀವಿ ಅಂತೇಳಿ ಈ ಸಂದರ್ಭನ ಉಪಯೋಗಿಸ್ಕೊಂಡು ಗೊತ್ತಿಲ್ಲ ಯಾರು ಚೀಟಿ ಕೊಟ್ಟರು, ಯಾಕೆ ಮಾತಾಡೋದು ಯತ್ನಾಳು, ನನಗೆ ಆ ವಿಚಾರ ಗೊತ್ತಿಲ್ಲ. ಕಂಪ್ಲೇಂಟ್ ಬಂದರೆ ತನಿಖೆ ಮಾಡಿಸ್ತಾರೆ, ತನಿಖೆ ಬಂದಾಗ ಇದೆಲ್ಲವೂ ಬರುತ್ತೆ. ತನಿಖೆ ಮಾಡಿದಲೇ ನಾನು ಊಹಾಪೋಹಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಯಾಕ್ರಿ ಮುಜುಗರ ಆಗುತ್ತೆ? ಸಚಿವರು ಏನಾರ ಹನಿ ಟ್ರಾಪ್ ಒಳಗಾಗವ್ರ? ಸಾರಿ, ಈಗ ನೀನು ದಾರಿಲಿ ಹೋಯ್ತಿದ್ಯಾ, ನಿನ್ನ ಏನೋ ಯಾವ್ದೋ ವಿಚಾರದಲ್ಲಿ ವಿಜಿ ಬಗ್ಗೆ ಇದು ಅದು ಅಂತ ಊಹಾಪೋಹ ಬಂದ್ಬಿಟ್ರೆ ನಿನಗೆ ಯಾಕೆ ಮುಜುಗರ ಮಾಡ್ಕೋತೀಯ? ಕೇಳ್ಕೊಳ್ಳಿ ಬಿಡ್ರಿ, ಮಾತಾಡ್ಕೊಳ್ಳಿ, ಚರ್ಚೆ ಆಗಲಿ ಬಿಡ್ರಿ. ರಾಜಣ್ಣ ಹನಿ ಟ್ರಾಪ್ ಒಳಗಾಗಿಲ್ವಲ್ಲ, ಯಾಕೆ ಹನಿ ಟ್ರಾಪ್ ನನ್ನ ಮೇಲೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದಾರೆ ಅಷ್ಟೇ ಅಲ್ವಾ? ಯತ್ನ ಅಂತ ಹೇಳಿದ್ರು, ನಾನು ಹನಿ ಟ್ರಾಪ್ಗೆ ಒಳಗಾಗಿದ್ದೀನಿ ಅಂತ ಹೇಳಿದಾರ? ಅದು ಏನಾರ ಆಗ್ಲಪ್ಪ, ಅಲ್ಟಿಮೇಟ್ ಎನ್ಕ್ವೈರಿ ಮಾಡಿದಾಗ ತಾನೇ ಗೊತ್ತಾಗೋದು. ಅದು ಗೊತ್ತಿಲ್ಲಪ್ಪ, ಅದು ಗೊತ್ತಿಲ್ಲ. ಖಾಸಗಿ ವ್ಯಕ್ತಿಯಿಂದ ಸುಪ್ರೀಂ ಕೋರ್ಟ್ಗೆ PL ಹಾಕಿದ್ದಾರೆ, ಅವರು ನ್ಯಾಯಾಧೀಶರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು ರಾಜಣ್ಣ ಅನ್ನೋ ಕಾರಣಕ್ಕೋಸ್ಕರ. ನನಗೆ ಪರ್ಫೆಕ್ಟ್ ಆಗಿ ನಾನು ಅಲ್ಲಿ ಇರ್ಲಿಲ್ಲ ಹೌಸಲ್ಲಿ, ನಾನು ಅವತ್ತು ಕೌನ್ಸಿಲಲ್ಲಿದ್ದೆ. ಅಸೆಂಬ್ಲಿಲಿದ್ದವರು ಸೊ ಕೇಂದ್ರದವರು ಸಹ ಇನ್ವಾಲ್ವ್ ಇದೆ ಅಂತ ಹೇಳಿದ್ದಾರೆ ವಿನ ಸೊ ಜಡ್ಜಸ್ ವಿಚಾರ ಬಂದಿಲ್ಲ ಅಂತೇಳಿ ನನ್ನಲ್ಲಿ ಮಾತನಾಡಿದವರು ಹೇಳಿದ್ದಾರೆ. ಬಟ್ ಎಲ್ಲಿ ಹೇಳಿದ್ರು ಎಲ್ಲಿ ಬಿಟ್ಟರು ಅದನ್ನ ರೆಕಾರ್ಡು ಸಹಿತ ನಾನು ನೋಡದೇ ಇರೋದ್ರಿಂದ ನನ್ನ ಬಗ್ಗೆ ಮಾತಾಡಲ್ಲ. ಬಟ್ ಹಿಂದೆ ಏನಾಗಿತ್ತು, ಈ ಸ್ಟೇ ತಗೊಂಡಿದ್ದಾರೆ ಭಾಳ ಜನ, ನಾನು ಅವ್ರ ಹೆಸರೆಲ್ಲ ಹೇಳಕ್ ಹೋಗಲ್ಲ. 48 ಜನನೇನೋ ಸ್ಟೇ ತಗೊಂಡ್ರು ಅಂತ ನಿಮ್ಮ ಟಿವಿಲೇ ಹೊಡೆದಿದ್ರು ಒಂದಷ್ಟು ಜನ. ಅಲ್ಲಿ ಕೇಂದ್ರದವರು ಕೆಲವರು ಇದ್ದಾರೆ, ಲೋಕಸಭಾ ಸದಸ್ಯರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು ಇದ್ದಾರೆ. ಸೊ ಆ ರೆಫರೆನ್ಸ್ ಅಲ್ಲಿ ಇವರು ಕೇಂದ್ರ ಮತ್ತು ರಾಜ್ಯದ ಅನೇಕರು ಈ ಒಂದು ವಿಚಾರದಲ್ಲಿ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಹಳೇದು ನಿಮ್ಮ ಟಿವಿಗಳಲ್ಲೆಲ್ಲ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಸೊ ಅದನ್ನ ನಾನು ಇವಾಗ ಯಾಕೆ ಸುಮ್ಮನೆ ಪ್ರಸ್ತಾಪ ಮಾಡಿ ಅನಾವಶ್ಯಕವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬೇರೆ ಯಾವ್ದಾರ ಹೊಸ ಬತ್ತಾದೆ ಯುಗಾದಿ ಒಳ್ಳೆ ಕೆಲಸ ಮಾಡೋದು ನಡ್ರಪ್ಪ. ಮಳೆನೂ ಮೊನ್ನೆ ಮಳೆ ಬಿದ್ದಿದೆ, ಇನ್ನೂ ಜಾಸ್ತಿ ಮಳೆ ಬೀಳೋ ಅವಕಾಶ ಇದೆ ಏಪ್ರಿಲ್ ಅಲ್ಲಿ. ಬರ್ತಾವ್ರ? ಈಗ ಬಂತ? ಕೊಟ್ಮೇಲೆ ಮಾಡ್ತೀವಿ ಅಂತ ಹೇಳಿದಾರ, ಕೊಡ್ಲಿ.